ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಮೀನರಾಶಿಗೆ, 10ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ, 19ನೇ ತಾರೀಕಿನಂದು ಶುಕ್ರಗ್ರಹ ವೃಷಭ ರಾಶಿಗೆ, 30ನೇ ತಾರೀಕಿನಂದು ಬುಧ ಗ್ರಹ ಮತ್ತೆ 14ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಧನಸ್ಸು ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಅನೇಕ ಮಾಸದಿಂದ ನಿಮಗೆ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಈ ಎಲ್ಲ ಒಳ್ಳೆ ಫಲಗಳು ಕೂಡ ಅನೇಕ ತಿಂಗಳಿಂದ ನಿಮಗೆ ಪ್ರಾಪ್ತಿ ಆಗ್ತಿದೆ. ಜೊತೆಗೆ ಈ ತಿಂಗಳಲ್ಲೂ ಕೂಡ ಪ್ರಾಪ್ತಿ ಆಗುತ್ತೆ. ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರಪೋಷಣಂ ಅಭೀಷ್ಟ ಕಾರ್ಯ ಸಿದ್ಧಿ ಸ್ಯಾತ್ ಸಪ್ತಮಸ್ಥೋ ಯದಾ ಗುರುಹು ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಒಂದಷ್ಟು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಯೋಗ ನಿಮಗೆ ಈ ತಿಂಗಳಲ್ಲಿದೆ. ಒಂದಷ್ಟು ಸಮಾಜದಲ್ಲಿ ಮುಖ್ಯವಾದಂತಹ ವ್ಯಕ್ತಿಗಳ ಪರಿಚಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಅಭೀಷ್ಟ ಕಾರ್ಯ ಸಿದ್ಧಿ, ನಿಮ್ಮ ಕೆಲವೊಂದಷ್ಟು ಕನಸುಗಳು ಈ ತಿಂಗಳಲ್ಲಿ ನನಸಾಗತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡಬಹುದು. ಇನ್ನು ಶುಕ್ರಗ್ರಹ ಕೂಡ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ಮಾಸ ಉತ್ತಮವಾಗಿದೆ. ಶುಕ್ರಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ದಾಸೀಭೃತ್ಯ ಜನಾಲ್ಲಾಭಂ ನಿತ್ಯಂ ಮೃಷ್ಟಾನ್ನ ಭೋಜನಂ ಧನಧಾನ್ಯ ಸುಭೂಷಾಪ್ತಿಂ ಪಂಚಮಸ್ಥೋ ಯದಾ ಭೃಗುಹು ಅಂತ ಹೇಳಿರುವಂಥದ್ದು. ಅಂದರೆ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಜೊತೆಗೆ ಉದ್ಯೋಗವನ್ನು ಮಾಡುವಂತಹ ವ್ಯಕ್ತಿಗಳು, ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ನಿತ್ಯಂ ಮೃಷ್ಟಾನ್ನ ಭೋಜನಂ, ಈ ತಿಂಗಳಲ್ಲಿ ನೀವು ಅನೇಕ ವಿಧವಾದಂತಹ ಉತ್ತಮವಾದ ಆಹಾರವನ್ನು ಸೇವಿಸ್ತೀರಿ. ಒಳ್ಳೊಳ್ಳೆ ಪ್ರತಿ ದಿವಸವೂ ಕೂಡ ವಿಭಿನ್ನವಾದಂತಹ ಆಹಾರ, ಉತ್ತಮವಾದ ಆಹಾರವನ್ನು ಸೇವಿಸುವಂತಹ ಯೋಗ ಇದೆ. ನಿತ್ಯಂ ಮೃಷ್ಟಾನ್ನ ಭೋಜನ, ನಿತ್ಯವೂ ಕೂಡ ಮೃಷ್ಟಾನ್ನವನ್ನು ಊಟ ಮಾಡುವಂತಹ ಯೋಗ ಅಂತ. ಹಾಗಾಗಿ ಉತ್ತಮವಾದ ಆಹಾರಗಳೆಲ್ಲ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಧನಧಾನ್ಯ ಸುಭೂಷಾಪ್ತಿ, ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡುವಂತಹ ಯೋಗಗಳು ಈ ಮಾಸದಲ್ಲಿ ಇದೆ. ಇನ್ನು ಕುಜ, ಶನಿ ಮತ್ತೆ ಬುಧಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಲ್ಲೂ ಕೂಡ ಬುಧಗ್ರಹ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಮುಖ್ಯವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭ ಇದರಲ್ಲೆಲ್ಲ ಒಂದು ಸ್ವಲ್ಪ ನೀವು ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಬಂಧುಗಳ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇದೆ. ನಿಮ್ಮ ಸಂಬಂಧಿಕರು ಅವ್ರಿಗೆ ಏನೋ ಒಂದು ಮಾತನ್ನು ನೀವು ಹೇಳ್ತೀರಿ, ಅದನ್ನು ಅವರು ಏನೋ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಈ ಥರ ಬಂಧುಗಳ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗೆಯೇ ಸ್ನೇಹಿತರ ಬಳಿಯಲ್ಲಿ ನೀವು ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವ್ಯವಹಾರವನ್ನು ಮಾಡುವುದಕ್ಕೆ ಹೋಗಬಾರ್ದು. ಸ್ನೇಹಿತರಿಂದ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಅಥವಾ ಅವರಿಗೆ ಸಾಲ ಕೊಡೋದಿರ್ಬೋದು. ಈ ಥರ ಏನು ಕೂಡ ಹಣಕಾಸಿನ ವ್ಯವಹಾರನೇ ಮಾಡುವುದಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ನಿಮಗೆ ನಿಮ್ಮ ಸ್ನೇಹ ಅಂತ ಹೇಳುವಂಥದ್ದು ಹಾಳಾಗಿ ಹೋಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸ್ನೇಹದ ನಡುವೆ ಹಣಕಾಸಿನ ವ್ಯವಹಾರ ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ ಬೇಡ. ಇನ್ನು ಶನಿಗ್ರಹ ಅನೇಕ ಮಾಸದಿಂದ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದೆ. ಆ ಸಂದರ್ಭದಲ್ಲಿ ಶೂಲವಾತ ಧನಚ್ಛೇದಂ ಭಯಂ ಸ್ವಸ್ಥಾನ ಹಾನಿಕೃತು ಮಸೂರಿಕಾ ದೇಹ ಪೀಠಾಂ ಸೂರ್ಯಪುತ್ರೇ ಚತುರ್ಥಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಒಂದು ಸ್ವಲ್ಪ ವಾತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗುತ್ತೆ. ಹಾಗೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ
ಈ ಹಿಂದೆಯೇ ಹೇಳಿದಂತೆ ಒಂದು ಸ್ವಲ್ಪ ವಾತರೋಗ ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಬಂಧುಗಳ ನಡುವೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶವಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಶ್ರೀಮಾತಾ ಎಂಬ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಈ 3 ಹೋಮಗಳ ಸಂಕಲ್ಪದಲ್ಲಿ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುತ್ತೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು ದುರ್ಗಾ ಹೋಮದಿಂದಾಗಿ ದೃಷ್ಟಿ ದೋಷದ ಸಮಸ್ಯೆಗಳಿದ್ದರೆ ಅವುಗಳು ಕಮ್ಮಿ ಆಗುತ್ತೆ. ಜೊತೆಗೆ ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆಯೇ ಹೇಳಿದಂತೆ ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ಕೂಡ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಈ 3 ಹೋಮಗಳ ಸಂಕಲ್ಪದಲ್ಲಿ ನೋಂದಾಯಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತದೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು.